ವೇದವ್ಯಾಸ ಗುಣಾವಾಸ ವಿದ್ಯಾಧೀಶ ಸತಾಂವಶ ಮಾಂ ನಿರಾಶಂ ಗತಕ್ಲೇಶಂ ಕುರುವನಾಶಂ ಹರೇ ನಿಶಂ. ಶ್ರೀ ಗುರುಭ್ಯೋ ನಮಃ. ವಿಸ್ತಾರವಾಹಿನಿಯ ಎಲ್ಲ ವೀಕ್ಷಕರನ್ನು ದಿನದ ಚಿಂತನೆಯ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ, ಇಂದು ದಿನಾಂಕ 21/3/2024. ಈ ದಿನದ ಚಿಂತನೆಗಳು ಹೇಗಿದ್ದಾವೆ ಅನ್ನೋದ್ರ ಬಗ್ಗೆ ಗಮನವನ್ನು ಹರಿಸೋಣ. ಮೊದಲನೆಯದ್ದಾಗಿ ಮೇಷರಾಶಿಯವರಿಗೆ ವೃತ್ತಿ ಚೆನ್ನಾಗಿರ್ತದೆ. ಹಣಕಾಸಿಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ಒಂದು ಹಂತದಲ್ಲಿ ತೃಪ್ತಿಯ ಅನುಭವಗಳು, ದಾಂಪತ್ಯದಲ್ಲಿ ಸೌಖ್ಯ ಫಲಗಳು ಹೇಳುವಂಥದ್ದು ನಿಮ್ಮ ಅನುಭವದಲ್ಲಿರುವಂತಹ ವಿಷಯ. ಆರೋಗ್ಯ ಸಂಬಂಧವಾಗಿ ಸ್ವಲ್ಪ ರಕ್ತ ಸಂಬಂಧವಾದಂತಹ ವ್ಯತ್ಯಾಸದ ಅನುಭವಗಳು ಮತ್ತು ಒಂದು ರೀತಿಯಲ್ಲಿ ದುಂದುವೆಚ್ಚದ ಯೋಗ ಫಲಗಳು. ಅಂತಂದರೆ ಯಾವುದೋ ವ್ಯಾಲಿಡ್ ವರ್ಕ್ ಆಗಿರುವುದಿಲ್ಲ, ಅಂತಹ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಹಣಕಾಸಿನ ವ್ಯಯ ಆಗುವಂತಹ ಯೋಗ ಫಲಗಳು ಅಥವಾ ಕೊಟ್ಟು ಕಳೆದುಕೊಳ್ಳುವಂತಹ ಯೋಗ ಫಲಗಳು, ಈ ರೀತಿಯಲ್ಲಿ ನಿಮ್ಮ ಈ ದಿನದ ಸ್ಥಿತಿ ಇರುವಂತಹ ಸಾಧ್ಯತೆ. ವಿದ್ಯಾರ್ಥಿಗಳಿಗೆ ಒಂದು ರೀತಿಯಲ್ಲಿ ಅಧ್ಯಯನಕ್ಕೆ ಸಂಬಂಧಪಟ್ಟ ಹಾಗೆ ಶುಭದಾಯಕವಾದಂತಹ ಅನುಭವಗಳೇ ಆಗಿರ್ತದೆ. ಅಂದರೆ ಆಸಕ್ತಿಗಳು ವೃದ್ಧಿಯಾಗುತ್ತದೆ, ಅದರ ಫಲಗಳು ಕೂಡ ಚೆನ್ನಾಗಿರುವಂತಹ ಯೋಗ ಫಲಗಳು. ಮಕ್ಕಳಿಂದ ಸಂತೋಷದಾಯಕವಾದಂತಹ ಸ್ಥಿತಿ ನಿಮ್ಮ ಪಾಲಿಗಿರುವಂತಹ ಯೋಗ ಫಲಗಳು ಕಂಡುಬರ್ತಾ ಇದ್ದಾವೆ. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ, ಸುಬ್ರಹ್ಮಣ್ಯ ದೇವರ ಪಾರಾಯಣ ಸ್ತೋತ್ರಗಳನ್ನು ಪಾರಾಯಣ ಮಾಡಿ, ಇದರಿಂದ ಒಳ್ಳೆಯ ಫಲ ಖಂಡಿತ ಸಾಧ್ಯ. ಇನ್ನು ವೃಷಭ ರಾಶಿಗೆ ಸಂಬಂಧಪಟ್ಟ ಹಾಗೆ ವೃತ್ತಿ ಮಂದಗತಿಯಲ್ಲಿ ಸಾಗುವಂತಹ ಯೋಗ ಫಲಗಳು. ಅಂತಂದರೆ ತಾವೇನೇ ಪ್ರಯತ್ನಗಳನ್ನು ಮಾಡಿದರೂ ಕೂಡ, ತಾವೆಷ್ಟೇ ಸ್ಪೀಡನ್ನು ಕೊಡಬೇಕು ಅಂತ ಪ್ರಯತ್ನ ಪಟ್ಟರೂ ಕೂಡ ಅದು ಆ ಸ್ಪೀಡನ್ನು ತೆಗೆದುಕೊಳ್ಳುವುದಿಲ್ಲ. ಮಂದ ಸ್ಥಿತಿ ಅಂತಂದರೆ ನಿಧಾನಗತಿಯಲ್ಲಿ ಮುಂದೆ ಹೋಗ್ತಾ ಇರ್ತದೆ. ಮತ್ತು ಹಣಕಾಸಿಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ಒಂದು ಹಂತದಲ್ಲಿ ಸಮಾಧಾನ ತೃಪ್ತಿ ಹೇಳುವಂಥದ್ದು ನಿಮ್ಮ ಪಾಲಿಗಿರ್ತದೆ. ಇನ್ನು ದಾಂಪತ್ಯದಲ್ಲಿಯೂ ಕೂಡ ಸಮಾಧಾನ ತೃಪ್ತಿ ಹೇಳುವಂಥದ್ದು ನಿಮ್ಮ ಪಾಲಿಗಿರ್ತದೆ. ಮಕ್ಕಳಿಂದ ತೃಪ್ತಿ ಇರುವುದಿಲ್ಲ, ಮಕ್ಕಳಿಂದ ಎಲ್ಲಿಯೋ ಒಂದು ರೀತಿಯಲ್ಲಿ ಕಸಿವಿಸಿಯ ಅನುಭವಗಳು, ಅಂತಂದರೆ ಒಂದು ರೀತಿಯಲ್ಲಿ ದುಃಖವನ್ನು ಕಾಣುವಂತಹ ಯೋಗ ಫಲಗಳು ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರುವ ಸಾಧ್ಯತೆಗಳುಂಟು. ವಿದ್ಯಾರ್ಥಿಗಳಿಗೆ ಒಂದು ರೀತಿಯಲ್ಲಿ ತೊಂದರೆ ಇಲ್ಲ, ಶುಭ ಕಾಲ ಅಂತಲೇ ಹೇಳ್ಬೋದು. ಅಧ್ಯಯನಕ್ಕೆ ಯಾವುದೇ ತೊಂದರೆಗಳಾಗುವುದಿಲ್ಲ. ನರಕ್ಕೆ ಸಂಬಂಧಪಟ್ಟಂಥ ಆರೋಗ್ಯದ ವ್ಯತ್ಯಾಸದ ಅನುಭವ ನಿಮ್ಮ ಪಾಲಿಗೆ ಆಗುವಂತಹ ಸಾಧ್ಯತೆ ಉಂಟು. ತಾವುಗಳು ದುರ್ಗೆಯ ಸ್ತೋತ್ರನಾಮಾವಳಿಗಳನ್ನು ಪಾರಾಯಣ ಮಾಡಿ ಒಳ್ಳೆಯ ಅನುಭವ ಖಂಡಿತ ಸಾಧ್ಯ. ಇನ್ನು ಮಿಥುನ ರಾಶಿಯವರಿಗೆ ರಾಶ್ಯಾಧಿಪತಿ ಗ್ರಹ ಭಾಗ್ಯಭಾವದಲ್ಲಿ, ಚತುರ್ಥಾಧಿಪತಿ ಗ್ರಹ ಭಾಗ್ಯಭಾವದಲ್ಲಿ ಕೌಟುಂಬಿಕವಾಗಿ ಚೆನ್ನಾಗಿರುವಂತಹ ಯೋಗ ಫಲಗಳು ಮತ್ತು ದಾಂಪತ್ಯ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಕರ್ಮಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ ಒಳ್ಳೆಯ ಅನುಭವವೇ ಆಗಿರ್ತದೆ ನಿಮ್ಮ ಪಾಲಿಗೆ. ಹಣಕಾಸು ಮಾತ್ರ ಅನಾರೋಗ್ಯದ ನಿಮಿತ್ತವಾಗಿ ಕಳೆದುಕೊಳ್ಳುವಂತಹ ಯೋಗ ಫಲಗಳು. ಆರ್ಥಿಕತೆ ಒಳಹರಿವಿಗಿಂತ ಜಾಸ್ತಿ ಹೊರಹರಿವು ಜಾಸ್ತಿ ನಿಮ್ಮ ಪಾಲಿಗೆ ಅನುಭವಕ್ಕೆ ಬರುವಂತಹ ವಿಷಯವಾಗಿರ್ತದೆ. ಅನಿವಾರ್ಯ ಕಾರಣ ಅದು. ಅನಿವಾರ್ಯ ಕಾರಣದಿಂದ ಸಂಪತ್ತನ್ನು ವ್ಯಯ ಮಾಡಲೇಬೇಕಾದಂಥ ಸ್ಥಿತಿ ಬಂದರೆ ವ್ಯಯ ಮಾಡುವುದು ಬಿಟ್ಟರೆ ಬೇರೆ ದಾರಿ ಇರುವುದಿಲ್ಲ. ಅನಿವಾರ್ಯವಾಗಿ ಇಂತಹ ಒಂದು ಅನುಭವಗಳು ನಿಮ್ಮ ಪಾಲಿಗೆ ಆಗುವಂತಹ ಸಾಧ್ಯತೆಗಳುಂಟು. ವಿದ್ಯಾರ್ಥಿಗಳಿಗೆ ಶುಭ ಫಲಗಳುಂಟು. ಮಕ್ಕಳಿಂದ ಒಂದು ರೀತಿಯಲ್ಲಿ ಸಮಾಧಾನದ ಫಲಗಳು ಹೇಳುವಂಥದ್ದು ನಿಮ್ಮ ಪಾಲಿಗಿರ್ತದೆ. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ, ವಿಷ್ಣುದೇವರ ಸ್ತೋತ್ರನಾಮಾವಳಿಗಳನ್ನು ಪಾರಾಯಣ ಮಾಡಿ ಒಳ್ಳೆಯ ಫಲ ಖಂಡಿತ ಸಾಧ್ಯ. ಇನ್ನು ಕರ್ಕಾಟಕ ರಾಶಿ, ಮಾನಸಿಕವಾಗಿ ಒತ್ತಡ ಮತ್ತು ಖಿನ್ನತೆ, ದುಗುಡ ಇದೆಲ್ಲವೂ ಕೂಡ ನಿಮ್ಮ ಅನುಭವದಲ್ಲಿ ಬರಬಹುದಾದಂಥ ವಿಷಯಗಳಾಗಿದ್ದಾವೆ. ಇನ್ನು ಕಾನೂನಾತ್ಮಕವಾದಂಥ ಒಂದಷ್ಟು ತೊಂದರೆಗಳು, ದಾಂಪತ್ಯದಲ್ಲಿ ಸಮಾಧಾನದ ಫಲ, ಕೌಟುಂಬಿಕ ಜೀವನದ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ ಒಂದಷ್ಟು ದುಃಖ ಫಲಗಳು ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರುವಂಥ ಸಾಧ್ಯತೆ. ಆತುರ ಮತ್ತು ದುಡುಕಿನ ತೀರ್ಮಾನಗಳು ಎಲ್ಲಿಂದ ಎಲ್ಲಿಗೋ ನಿಮ್ಮನ್ನು ಕೊಂಡು ಹೋಗುವಂತಹ ಪ್ರಸಂಗ. ನಿಮ್ಮ ನಂಬಿಕೆ ಮತ್ತು ವಿಶ್ವಾಸಗಳು ಅದು ಸೀಮಿತವಾಗಿ ಇರಬೇಕು. ಮತ್ತು ಎಲ್ಲಿಯೂ ಕೂಡ ಅದನ್ನು ವಿಡಂಬನೆ ಮಾಡುವಂಥದ್ದು ಮತ್ತು ಅತಿಯಾಗಿ ಯಾರಲ್ಲೋ ಒಂದು ನಂಬಿಕೆಗಳನ್ನು ಇರಿಸುವಂಥದ್ದು, ಇದೆಲ್ಲ ಅಷ್ಟು ಔಚಿತ್ಯ ಅಲ್ಲ. ಅಂತಹ ಒಂದು ಮನಸ್ಥಿತಿಯಿಂದಾಗಿ ಹೆಚ್ಚು ಪೆಟ್ಟುಗಳನ್ನು, ಅಂತಂದರೆ ವಂಚನೆಗೆ ಒಳಗಾಗುವಂತಹ ಪ್ರಸಂಗಗಳನ್ನು ತಾವುಗಳು ಅನುಭವಿಸುವಂತಹ ಪ್ರಸಂಗ. ನಿಮ್ಮ ಮನಸ್ಸಿಗೆ ಗೊತ್ತಿರುವಂತಹ ವಿಷಯ ಮನಸ್ಸಿನಲ್ಲೇ ಇರಬೇಕಾದಂಥ ಅನಿವಾರ್ಯತೆ, ಸಾಂವಿಧಾನಿಕವಾದಂಥ ಒಂದಷ್ಟು ಕಿರಿಕಿರಿಗಳು ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರುವಂಥ ಸಾಧ್ಯತೆಗಳುಂಟು. ಸೊ ತಾವುಗಳು
ಮಾಡಬೇಕಾದದ್ದೇನು ಕೇಳಿದರೆ ಶಿವದೇವರಿಗೆ ಸಂಬಂಧಪಟ್ಟಂತಹ ಸ್ತೋತ್ರಗಳನ್ನು ಪಠನ ಮಾಡಿ ಶುಭ ಅನುಭವ ಖಂಡಿತ ಸಾಧ್ಯ. ಇನ್ನು ಸಿಂಹರಾಶಿ, ಹಣಕಾಸಿನ ಒಂದಷ್ಟು ಅಭಿವೃದ್ಧಿಯ ಫಲಗಳು, ವೃತ್ತಿ ಜೀವನದಲ್ಲಿಯೂ ಕೂಡ ಒಂದಷ್ಟು ಒಳ್ಳೆಯ ಅನುಭವಗಳು, ಹೊಸತರದ ಚಿಂತನೆ, ಮಂಗಳ ಕಾರ್ಯಾದಿ ಪ್ರಯತ್ನ, ಇದಕ್ಕೆ ಶುಭ ಅನುಭವಗಳು. ದಾಂಪತ್ಯ ಸೌಖ್ಯ ಇದೆ, ಮಕ್ಕಳಿಂದಲೂ ಸಂತೋಷದಾಯಕವಾದಂತಹ ಫಲಗಳುಂಟು. ಹೊಸತರದ ಚಿಂತನೆ, ಮಂಗಳ ಕಾರ್ಯಾದಿ ಪ್ರಯತ್ನ, ಇದಕ್ಕೂ ಕೂಡ ಶುಭ ಫಲಗಳಿದ್ದಾವೆ. ಸಾರ್ವಜನಿಕ ಬದುಕಿನಲ್ಲಿಯೂ ಕೂಡ ಒಳ್ಳೆಯ ಅನುಭವ ಹೇಳುವಂಥದ್ದು ನಿಮ್ಮ ಪಾಲಿಗೆ ಖಂಡಿತವಾಗಲೂ ಇರ್ತದೆ. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ ಶಿವನ ಸ್ತೋತ್ರನಾಮಾವಳಿಗಳನ್ನು ಪಠನ ಮಾಡಿ ಇದರಿಂದ ಶುಭ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಕನ್ಯಾ ರಾಶಿ, ಕನ್ಯಾ ರಾಶಿಗೆ ಸಂಬಂಧಪಟ್ಟ ಹಾಗೆ ವೃತ್ತಿ ಹೇಳುವಂಥದ್ದು ತುಂಬ ಚೆನ್ನಾಗಿರ್ತದೆ. ಆದರೆ ಆರ್ಥಿಕ ಆದಾಯದಲ್ಲಿ ಸಮಾಧಾನ ಇರುವುದಿಲ್ಲ. ಅತಿಯಾದಂತಹ ಖರ್ಚಿನ ಯೋಗ ಫಲಗಳು ಹೇಳುವಂಥದ್ದು. ದಾಂಪತ್ಯದಲ್ಲಿಯೂ ಕೂಡ ಸಣ್ಣ ಕಸಿವಿಸಿಯ ಅನುಭವಗಳು. ಕೌಟುಂಬಿಕ ಜೀವನದಲ್ಲಿಯೂ ಕೂಡ ತೃಪ್ತಿ ಇಲ್ಲದೇ ಇರುವಂತಹ ಸ್ಥಿತಿಯ ಫಲಗಳು. ಮಕ್ಕಳಿಂದ ಸ್ವಲ್ಪ ನೋವಾಗುವಂತಹ ಪರಿಸ್ಥಿತಿ. ವಿದ್ಯಾರ್ಥಿಗಳಿಗೂ ಕೂಡ ಸಮಾಧಾನ ಇಲ್ಲದೇ ಇರುವಂತಹ ಪರಿಸ್ಥಿತಿ. ಅಧ್ಯಯನದ ಆಸಕ್ತಿಯ ಕೊರತೆ, ಏಕಾಗ್ರತೆ ಭಂಗ ಆಗುವಂತಹ ಯೋಗ ಫಲಗಳು ಇತ್ಯಾದಿ. ಆರೋಗ್ಯ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆಯನ್ನು ವಹಿಸಿ. ಆರೋಗ್ಯ ನಿಮಿತ್ತವಾಗಿ ಸಂಪತ್ತಿನ ವ್ಯಯದ ಯೋಗ ಫಲಗಳು ಹೇಳುವಂಥದ್ದು ನಿಮ್ಮ ಪಾಲಿಗಿರ್ತದೆ. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ ವಿಷ್ಣು ಸಹಸ್ರನಾಮವನ್ನು ಪಠನ ಮಾಡಿ ಇದರಿಂದ ಶುಭ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ತುಲಾರಾಶಿ, ಕರ್ಮಕ್ಷೇತ್ರ ಚೆನ್ನಾಗಿರ್ತದೆ, ಆರ್ಥಿಕ ಸುಧಾರಣೆಯೂ ಆಗಿರ್ತದೆ. ಕಾನೂನಾತ್ಮಕವಾದಂತಹ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಜಯಪ್ರಾಪ್ತಿಯ ಯೋಗ ಫಲಗಳು. ಸಾರ್ವಜನಿಕ ಬದುಕಿನಲ್ಲಿ ಸಮಾಧಾನ ಇರುವುದಿಲ್ಲ. ಹಿನ್ನಡೆಯ ಅನುಭವಗಳು ಹೇಳುವಂಥದ್ದು ನಿಮ್ಮ ಪಾಲಿಗಿರ್ತದೆ. ದಾಂಪತ್ಯದಲ್ಲಿ ಸೌಖ್ಯ ಫಲಗಳುಂಟು, ಮಕ್ಕಳಿಂದ ಸಮಾಧಾನ ಉಂಟು. ಕಲೆ, ಕ್ರೀಡೆ, ಸಂಗೀತ, ಸಾಹಿತ್ಯ ಇತ್ಯಾದಿ ರಂಗದಲ್ಲಿ ದುಡಿಯುವಂಥವರಿಗೆ ತೃಪ್ತಿಯ ಅನುಭವ ಹೇಳುವಂಥದ್ದು ನಿಮ್ಮ ಪಾಲಿಗಿರ್ತದೆ. ದುರ್ಗೆಯ ಸ್ತೋತ್ರನಾಮಾವಳಿಗಳನ್ನು ಪಠನ ಮಾಡಿ ಇದರಿಂದ ಶುಭ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ದುಡುಕು ತೀರ್ಮಾನ, ಆತುರದ ನಿರ್ಣಯಗಳನ್ನು ತೆಗೆದುಕೊಳ್ಳುವಂತಹ ಯೋಗ ಫಲ. ಸಾರ್ವಜನಿಕ ಬದುಕಿನಲ್ಲಿಯೂ ಕೂಡ ಸಮಾಧಾನ ಹೇಳುವಂಥದ್ದು ಇಲ್ಲ. ಅಲ್ಲಿಯೂ ಕೂಡ ಹಿನ್ನಡೆಯ ಅನುಭವಗಳು, ಕಾನೂನಾತ್ಮಕವಾದಂತಹ ಕಿರಿಕಿರಿಯ ಅನುಭವಗಳು ಹೇಳುವಂಥದ್ದು ನಿಮ್ಮ ಪಾಲಿಗಿರ್ತದೆ. ವೃತ್ತಿ ಬದುಕಿಗೇನು ಬೇಕು ಅದನ್ನು ಕೊಡುವ ಸ್ಥಿತಿ. ಹಣಕಾಸು ಕೂಡ ಹಾಗೆ, ಬದುಕಿಗೇನು ಬೇಕು ಅದು ನಿಮ್ಮ ಪಾಲಿಗೆ ಪ್ರಾಪ್ತಿಯಾಗುವಂತಹ ಸ್ಥಿತಿ. ಭೂ ಖರೀದಿಯ ಚಿಂತನೆ, ಗೃಹ ನಿರ್ಮಾಣದಂತಹ ಚಿಂತನೆಗಳಿದ್ದರೆ ಅದಕ್ಕೆ ಚಾಲನೆಯನ್ನು ಕೊಡುವಲ್ಲಿ ಸ್ವಲ್ಪ ಯೋಚನೆ ಮಾಡಿ ಚಾಲನೆಯನ್ನು ಕೊಡುವಂಥದ್ದು ಸೂಕ್ತ ಅಂತ ಅನ್ನಿಸ್ತದೆ. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ ಸುಬ್ರಹ್ಮಣ್ಯ ದೇವರ ಸ್ತೋತ್ರ ನಾಮಾವಳಿಗಳನ್ನು ಪಠನ ಮಾಡಿ ಶುಭ ಅನುಭವ ಖಂಡಿತ ಸಾಧ್ಯ. ಇನ್ನು ಧನುರ್ರಾಶಿ, ದೂರದ ಪ್ರಯಾಣದ ಯೋಗ ಫಲಗಳು, ಪ್ರಯಾಸದ ಅನುಭವಗಳಾಗುವಂತಹ ಯೋಗ ಫಲಗಳು. ಮಕ್ಕಳಿಂದ ಸಮಾಧಾನ ಇರ್ತದೆ. ಕೌಟುಂಬಿಕ ಜೀವನದಲ್ಲಿ ಅಷ್ಟೊಂದು ತೃಪ್ತಿ ಇರುವುದಿಲ್ಲ. ತಾಯಿಯ ಆರೋಗ್ಯ, ಹೆಂಡತಿಯ ಆರೋಗ್ಯ, ಸಹೋದರಿಯರ ಆರೋಗ್ಯ ಇದರಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗುವುದರ ಮೂಲಕ ಸಂಪತ್ತಿನ ವ್ಯಯ ಹೇಳುವಂಥದ್ದು ನಿಮ್ಮ ಪಾಲಿಗೆ ಆಗುವಂತಹ ಸಾಧ್ಯತೆಗಳಿದ್ದಾವೆ. ಸೊ ತಾವುಗಳು ಗುರುಗಳ ಸ್ತೋತ್ರನಾಮಾವಳಿಗಳನ್ನು ಪಠನ ಮಾಡಿ ಇದರಿಂದ ಒಳ್ಳೆಯ ಅನುಭವ ಹೇಳುವಂಥದ್ದು ನಿಮ್ಮ ಪಾಲಿಗಾಗ್ತದೆ. ಇನ್ನು ಮಕರ ರಾಶಿ, ಮಕರ ರಾಶಿಗೆ ಸಂಬಂಧಪಟ್ಟ ಹಾಗೆ ವೃತ್ತಿ ಜೀವನ ಒಂದು ರೀತಿಯಲ್ಲಿ ಸಮಾಧಾನಕರ. ಹಣಕಾಸಿನ ಆಗಮನವೂ ಕೂಡ ಒಂದು ರೀತಿಯಲ್ಲಿ ಸಮಾಧಾನಕರ. ದೈಹಿಕವಾದಂತಹ ಬಳಲುವಿಕೆಯ ಯೋಗ ಹೇಳುವಂಥದ್ದು ನಿಮ್ಮ ಪಾಲಿಗಿರ್ತದೆ. ದಾಂಪತ್ಯದಲ್ಲಿ ತೃಪ್ತಿಯ ಸ್ಥಿತಿ ಉಂಟು. ಕೌಟುಂಬಿಕ ಜೀವನದಲ್ಲಿ ಸಮಾಧಾನ ಇರುವುದಿಲ್ಲ. ನಮ್ಮವರು ಅಂತ ಅಂದುಕೊಂಡಿರ್ತೇವೆ, ಅವರು ನಮ್ಮವರಾಗಿರೋದಿಲ್ಲ. ಅಂತಂದರೆ ಸಮಯ ಸಂದರ್ಭಕ್ಕೆ ಅನುಗುಣವಾಗಿ ನಮ್ಮವರಾಗಿ ಕಾಣಿಸಿಕೊಳ್ಳುವಂತಹ ಒಂದು ಸ್ಥಿತಿ ನಿರ್ಮಾಣ ಆಗಿರ್ತದೆ. ಹಾಗಾಗಿ ಸ್ವಲ್ಪ ಯೋಚನೆ ಮಾಡಿ ವ್ಯವಹಾರಗಳನ್ನು ಮಾಡುವಂಥದ್ದು ಅವಶ್ಯಕ. ಇಲ್ಲದೇ ಇದ್ದರೆ ಮೋಸಕ್ಕೆ, ವಂಚನೆಗೆ ಒಳಗಾಗುವಂತಹ ಪ್ರಸಂಗಗಳು ಕೂಡ ನಿಮಗೆ ಎದುರಾಗಬಹುದಾದಂತಹ ಸಂದರ್ಭಗಳುಂಟು. ಭೂ ಖರೀದಿ, ಭೂ ಕ್ರಯ ವಿಕ್ರಯ ಇತ್ಯಾದಿಗಳಿಗೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ಜಾಗ್ರತೆ ಹೆಜ್ಜೆ ಇಡಿ. ಸ್ವಲ್ಪ ನಷ್ಟ ಯೋಗ ಫಲಗಳು ಹೇಳುವಂಥದ್ದು ನಿಮ್ಮನ್ನು ಬಾಧಿಸುವ ಸಾಧ್ಯತೆ ಉಂಟು. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ ಆಂಜನೇಯ ದೇವರ ಸ್ತೋತ್ರನಾಮಾವಳಿಗಳನ್ನು ಪಠನ ಮಾಡಿ ಒಳ್ಳೆಯ ಅನುಭವ ಖಂಡಿತ ಸಾಧ್ಯ. ಇನ್ನು ಕುಂಭರಾಶಿ, ಮಾನಸಿಕವಾಗಿ ಒತ್ತಡ, ಖಿನ್ನತೆ ಇದೆಲ್ಲವೂ ಕೂಡ ನಿಮ್ಮ ಪಾಲಿಗಿರ್ತದೆ. ದಾಂಪತ್ಯದಲ್ಲಿಯೂ ಸೌಖ್ಯ ಇಲ್ಲ, ಕೌಟುಂಬಿಕ ಜೀವನದಲ್ಲಿಯೂ ಸಮಾಧಾನ ಇಲ್ಲ. ಆರ್ಥಿಕತೆಯ ಮುಗ್ಗಟ್ಟು ಹೇಳುವಂಥದ್ದು ನಿಮ್ಮ ಪಾಲಿಗಿರ್ತದೆ. ನಷ್ಟ ಖಾತೆ
ಪ್ರತಿನಿತ್ಯವೂ ಕೂಡ ನಷ್ಟ ಅನುಭವಗಳು ಹೇಳುವಂಥದ್ದು ನಿಮ್ಮ ಪಾಲಿಗೆ ಆಗುತ್ತದೆ. ಒಳಗೆ ಬರುವುದು 10 ಆದರೆ ಹೊರಗೆ ಹೋಗೋದು 30 ಅಂತ ಹೇಳುವಂತಹ ಸ್ಥಿತಿ ಇರ್ತದೆ. ಹೂಡಿಕೆಗಳನ್ನು ಮಾಡುವಾಗ ಜಾಗ್ರತೆ ವಹಿಸಿ. ಹಣಕಾಸಿನ ವಿನಿಯೋಗ ಹೇಳುವಂಥದ್ದು ಅತ್ಯಂತ ಎಚ್ಚರಿಕೆ ಹೆಜ್ಜೆಯನ್ನು ಇಡಬೇಕಾಗ್ತದೆ. ಆರೋಗ್ಯದಲ್ಲಿಯೂ ಕೂಡ ಹಾಗೆ ಗಂಟುಗಳ ನೋವಿನ ಯೋಗ ಹೇಳುವಂಥದ್ದು ನಿಮ್ಮ ಪಾಲಿಗಿರುತ್ತದೆ. ಸೊ ತಾವುಗಳು ಕೂಡ ಹಾಗೆ ಆಂಜನೇಯ ದೇವರ ಸ್ತೋತ್ರನಾಮಾವಳಿಗಳನ್ನು ಪಠನ ಮಾಡಿ ಒಳ್ಳೆಯ ಅನುಭವ ಖಂಡಿತ ಸಾಧ್ಯ. ಇನ್ನು ಮೀನರಾಶಿಗೆ ಸಂಬಂಧಪಟ್ಟ ಹಾಗೆ ವೃತ್ತಿ ಒಂದು ಹಂತದಲ್ಲಿ ತೃಪ್ತಿಯ ಸ್ಥಿತಿ, ಹಣಕಾಸು ಕೂಡ ಹಾಗೆ ಒಂದು ಹಂತದಲ್ಲಿ ತೃಪ್ತಿಯ ಸ್ಥಿತಿಯಲ್ಲಿರುತ್ತದೆ. ದಾಂಪತ್ಯದಲ್ಲಿ ಸೌಖ್ಯ ಫಲಗಳು ಹೇಳುವಂಥದ್ದು ನಿಮ್ಮ ಪಾಲಿಗಿರುತ್ತದೆ. ಮಕ್ಕಳಿಂದ ಅಷ್ಟೊಂದು ಸಮಾಧಾನ ಇರುವುದಿಲ್ಲ. ವಿದ್ಯಾರ್ಥಿಗಳಿಗೆ ಶುಭ ಕಾಲವೂ ಆಗಿರುವುದಿಲ್ಲ. ಜಾಸ್ತಿ ಅಧ್ಯಯನ ಮಾಡಬೇಕಾದಂಥ ಅನಿವಾರ್ಯತೆ ಹೇಳುವಂಥದ್ದು ನಿಮ್ಮ ಪಾಲಿಗಿರುತ್ತದೆ. ಇನ್ನು ಒಂದಷ್ಟು ಗೊಂದಲದ ವಿಷಯಗಳು ಅಂತಂದರೆ ತೀರ್ಮಾನವನ್ನು ಇದಮಿತ್ತಮ್ ಅಂತ ಹೇಳುವ ರೀತಿಯಲ್ಲಿ ತೆಗೆದುಕೊಳ್ಳಲಿಕ್ಕೆ ಆಗದೇ ಇರುವಂತಹ ಪರಿಸ್ಥಿತಿ ನಿರ್ಮಾಣ ಆಗುವಂತಹ ಯೋಗ ಫಲಗಳು ಅಧಿಕವಾಗಿ ಕಂಡುಬರುತ್ತಾ ಇರುವಂಥದ್ದು. ಸೊ ತಾವುಗಳು ಗುರುಗಳ ಸ್ತೋತ್ರನಾಮಾವಳಿಗಳನ್ನು ಪಠನ ಮಾಡಿ ಇದರಿಂದ ಶುಭ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ಇದು ದ್ವಾದಶ ರಾಶಿಯ ಈ ದಿನದ ಚಿಂತನೆಗಳಾಗಿದ್ದಾವೆ. ಈ ಚಿಂತನೆಗಳು ನಮ್ಮ ಸಾರ್ಥಕ ಬದುಕಿಗೆ ಪೂರಕವಾಗಿರಲಿ ಅನ್ನುವಂಥ ಆಶಯದೊಂದಿಗೆ ಚಿಂತನೆಯನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.